ಈಗ ಪೀರಿಯಡ್ಸ್ ಇರ್ಯಾಗ್ಯುಲರಿಟಿಯಿಂದನೇ PCOD ಇದೆ ಅಂತ ಡಿಸಿಷನಿಗೆ ಬರಬಹುದಂತ. ಯಾಕಂದರೆ ಥೈರಾಯ್ಡ್ ಇದ್ದಾಗಲೂ ಪೀರಿಯಡ್ಸ್ ಇರ್ಯಾಗ್ಯುಲರಿಟಿ ಇರುತ್ತೆ ಅಥವಾ ಹೇರ್ ಫಾಲ್ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಸಿಂಪ್ಟಮ್ಸ್ ಸಿಮಿಲರ್ ಇರೋದ್ರಿಂದಾಗಿ ಸ್ವಲ್ಪ ಕನ್ಫ್ಯೂಷನ್ ಡೆಫಿನೆಟ್ಲಿ ಇದ್ದೇ ಇರುತ್ತಲ್ಲ. ಸೊ ಅದನ್ನ ನಾವು ಹೆಂಗೆ ರೆಕ್ಟಿಫೈ ಮಾಡ್ಕೋಬೇಕು ಅಂತ ಹೇಳಿ. ಸೊ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಕ್ವೈಟ್ ಕನ್ಫ್ಯೂಸಿಂಗ್ ಬಿಕಾಸ್ ಸೇಮ್ ಸಿಂಪ್ಟಮ್ಸ್ ಇರುತ್ತೆ, ಲೈಕ್ PCOD ಇರ್ಬೋದು ಅಥವಾ ಥೈರಾಯ್ಡ್ ಸಮಸ್ಯೆಗಾಗಿರ್ಬೋದು. ಸೊ ಎರಡರಲ್ಲೂ ಕೂಡ ದೇಹದ ತೂಕ ಅತಿ ಹೆಚ್ಚಾಗುತ್ತೆ. ಸೊ ಕ್ಯಾಸ್ದವರಲ್ಲಿ ನಾರ್ಮಲ್ ಡಯಟ್ ಇದೆ, ಎಕ್ಸಸೈಸ್ ಇದೆ ಅಂದರೂ ಕೂಡ ಆಸ್ ಆಫ್ ಎ ಸಡನ್ ಅವರು ವೆಯ್ಟ್ ಪುಟ್ ಆನ್ ಆಗ್ತಾರೆ. 3 to 5 kg ಸಡನ್ ಆಗಿ ವೆಯ್ಟ್ ಗೇನ್ ಆಗ್ಬೋದು ವಿತಿನ್ 2 months ಆಫ್ ಪೀರಿಯಡಲ್ಲಿ. ಸೊ ಲಾಂಗ್ ವಿತ್ ದಟ್ ಅವರ ಪಿಗ್ಮೆಂಟೇಷನ್ ಇರ್ಬೋದು ಫೇಸಲ್ಲಿ, ಅಥವಾ ಆ ಮೇಲ್ ಪ್ಯಾಟರ್ನ್ ಆಫ್ ಹೇರ್ ಗ್ರೋತ್ ಅಂತ ಹೇಳ್ತೀವಿ, ಹಿರ್ಸುಟಿಸಮ್ ಫೀಚರ್ಸ್ ಕಾಣಿಸುತ್ತೆ, ಅಥವಾ ಆ ವಾಯ್ಸಲ್ಲಿ ಒಂದು ಗಡಸುತನ ಕಾಣಿಸುವಂಥದ್ದು, ಫೀಮೇಲ್ಸಲ್ಲಿ ವಾಯ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇನ್ನು ಥೈರಾಯ್ಡ್ ಅಂದಾಗ ಸೊ ಕೆಲವ್ರಿಗೆ ಕುತ್ತಿಗೆ ಮುಂಭಾಗದಲ್ಲಿ ಸೊ ಎಂಗಾರ್ಜ್ಮೆಂಟ್ ಅಂತ ಹೇಳ್ತೀವಿ, ಸೊ ಗ್ಲ್ಯಾಂಡ್ ಉಬ್ಬಿದ ಹಾಗೆ ಕಾಣಿಸುವಂಥದ್ದು. ಸೊ ಸಮ್ಟೈಮ್ಸ್ ಅವ್ರಿಗೆ ಪೇನ್ ಕೂಡ ಕಾಣಿಸ್ತಾ ಇರುತ್ತೆ ಇಫ್ ಇಟ್ ಇಸ್ ಇನ್ಫೆಕ್ಟೆಡ್ ಲೈಕ್ ಥೈರಾಯ್ಡೈಟಿಸ್ ಅಂತ ಕಂಡೀಷನ್ಸಲ್ಲಿ. ಸೊ ನುಂಗೋದು ಕಷ್ಟ ಅಥವಾ ವಾಯ್ಸ್ ಫ್ರೀಕ್ವೆಂಟ್ ಆಗಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇನ್ನು ಕೆಲವರಲ್ಲಿ ಲೈಕ್ PCOD ಅಂತ ನೋಡಿದಾಗ ಅವ್ರಿಗೆ ಒಂದು ತೂಕ ಜಾಸ್ತಿ ಆಗೋದ್ರ ಜೊತೆ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ PCODಲಿ ಕಾಣುತ್ತೆ. ಇವನ್ ಹೈಪೋಥೈರಾಯ್ಡಿಸಮಲ್ಲಿ ಹೈಪರ್ ಥೈರಾಯ್ಡಿಸಮಲ್ಲಿ ಕೂಡ ನೋಡ್ಬೋದು. ಸೊ ಹೈಪೋಥೈರಾಯ್ಡಿಸಮಲ್ಲಿ ಅವ್ರಿಗೆ ಮೆನ್ಸ್ಟ್ರಲ್ ಸೈಕಲ್ ಬಂದರೂ ಕೂಡ ಬ್ಲೀಡಿಂಗ್ ತುಂಬ ಕಮ್ಮಿ ಆಗುವಂಥದ್ದು, ಜಸ್ಟ್ ಸ್ಪಾಟಿಂಗ್ ಅಷ್ಟೇ ಕಾಣಿಸುತ್ತೆ. ಸೊ ಅದಾದಮೇಲೆ ಅವ್ರಿಗೆ ಫ್ಲೋ ಕಂಟಿನ್ಯೂ ಆಗೋದಿಲ್ಲ. ಸೊ ಹಾಗೆ PCODನಲ್ಲಿ ಕೂಡ ಕೆಲವ್ರಿಗೆ ಸ್ಪಾಟಿಂಗ್ ಅಷ್ಟೇ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಸೊ ಸಮ್ಟೈಮ್ಸ್ ಅವ್ರ ಮೆಡಿಕೇಶನ್ಸ್ ತೊಗೊಂಡಾಗ ಫ್ಲೋ ಇರುತ್ತೆ. ಸೊ ಇನ್ ಸಮ್ ಕೇಸಸ್ PCODನಲ್ಲಿ ಹೆವಿ ಫ್ಲೋನ ಕೂಡ ನಾವು ನೋಡ್ಬೋದು. ಇನ್ ಕೇಸ್ ಆಫ್ ಹೈಪರ್ ಥೈರಾಯ್ಡಿಸಮಲ್ಲಿ ಕೂಡ ಹೆವಿ ಮೆನ್ಸ್ಟ್ರಲ್ ಫ್ಲೋನ ನೋಡ್ತೀವಿ, ಅಥವಾ ಆ ಫೈಬ್ರಾಯ್ಡ್ ಕಂಡೀಷನಲ್ಲಿ ಕೂಡ ಎಕ್ಸೆಸಿವ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಲೈಕ್ ಮೋರ್ ದೆನ್ 15 to 20 days ತನಕ ಆ ಫ್ಲೋ ಇರುತ್ತೆ. ಆ್ಯಂಡ್ ಲಾಟ್ ಆಫ್ ಬ್ಯಾಕ್ ಪೇನ್ ಅಥವಾ ಅದರ್ ಸಿಂಪ್ಟಮ್ಸ್ ರಿಲೇಟೆಡ್ ಕೂಡ ಇರುತ್ತೆ. ಸೊ ವಿ ನೀಡ್ ಟು ರೂಲ್ ಔಟ್. ಸೊ ಹಾಗಾಗಿ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೀವಿ, USG ಅಬ್ಡೊಮೆನ್ ಆ್ಯಂಡ್ ಪೆಲ್ವಿಸ್ ಇರ್ಬೋದು, ಅಥವಾ ಕೆಲವು ಬ್ಲಡ್ ಟೆಸ್ಟ್ ಮಾಡಿಸೋದು ಉತ್ತಮ ಅಂತ ಹೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.